ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರೈತರ ಬೆಳೆ ವಿಮೆ ಹಾಗೂ ರೈತರ ಬೆಳೆ ಪರಿಹಾರ ವಿತರಿಸಲು ವಿಳಂಬ ನೀತಿ ಖಂಡಿಸಿ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರ ಸ್ಥಳಗಳಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಂದೋಲನ ಮಾಡಲಾಗುವುದು ಎಂದು ನವ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ದಯಾನಂದ ಪಾಟೀಲ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರೈತರ ಬೆಳೆ ವಿಮೆ ಹಾಗೂ ರೈತರ ಬೆಳೆ ಪರಿಹಾರ ವಿತರಿಸುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿದ್ದು, ಒಂದು ವಾರದಲ್ಲಿ ಸದ್ಯ ಆಗಿರುವ ಬೆಳೆ ವಿಮೆ ತಾರತಮ್ಯ ಸರಿಪಡಿಸಿ ಅನ್ಯಾಯವಾದ ಪ್ರತಿಯೊಬ್ಬ ರೈತರ ಖಾತೆಗೆ ನೇರವಾಗಿ ಹಣ ಸಂದಾಯ ಮಾಡಬೇಕು. ಇಲ್ಲವಾದರೆ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರ ಸ್ಥಾನಗಳಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಂದೋಲನ ಮಾಡಲಾಗುವುದು ಎಂದು ತಿಳಿಸಿದರು. ಅಂದರೆ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ರೈತನ ಪರವಾಗಿ ಇಲ್ಲ ಅಂತಕ್ಕಂಥದ್ದು ಇವತ್ತು ಖಡಾಖಂಡಿತವಾಗಿ ಹೇಳಬೇಕಾಗ್ತದೆ. ಬೆಳೆ ವಿಮೆ ಕೊಡುವಲ್ಲಿ ವಿಳಂಬ ನೀತಿ ಹಾಗೂ ತಾರತಮ್ಯ ಕಲಬುರಗಿ ಜಿಲ್ಲೆಯಲ್ಲಿ ವಿವಿಧ ತಾಲೂಕಿನಲ್ಲಿ ವಿವಿಧ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ಇನ್ನೂ ಆ ಬೆಳೆ ವಿಮೆ ತಲುಪಿಲ್ಲ. ಹೋದ ಸಾರಿ ನಾವು ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಾಗ 225 ಕೋಟಿ ರೂಪಾಯಿ ಬಿಡುಗಡೆ ಮಾಡಿರೋದನ್ನು ಸರಿ ಇದೆ. ಅದಾದ ನಂತರ ನಾವು ದೊಡ್ಡ ಪ್ರಮಾಣದ ಆಂದೋಲನ ಮಾಡಿದ ನಂತರ ಜಿಲ್ಲಾಧಿಕಾರಿಗಳು ಮತ್ತು JDಗಳು ಏನು ಹೇಳಿದರು, ಇನ್ನು ಒಂದು ವಾರದಲ್ಲಿ ನಿಮಗೇನದ ಪ್ರತಿಯೊಂದು ರೈತರಿಗೆ ಏನದ ಖಾತೆಗೆ ನಾವು ಹಣ ಜಮಾ ಮಾಡ್ತೇವೆ ಅಂತಕ್ಕಂಥದ್ದು. ಈಗ ಏನಾಗ್ಯದ ಅಂದ್ರೆ ರೀ, ಹ್ಯಾಂಗೆ ಜಮಾ ಆಗ್ಯದ ಅಂದ್ರೆ 25, 30, 40 ರೂಪಾಯಿ ಜಮಾ ಆಗ್ಯದ. ಅಂದರೆ ಭಿಕ್ಷದ ರೀತಿಯಲ್ಲಿ ಸರ್ಕಾರ ನಮಗೇನು ಭಿಕ್ಷೆ ಕೊಡ್ತದೆ ಅಂತಕ್ಕಂಥದ್ದು. ಇನ್ಶೂರೆನ್ಸ್ ಅಂದರೆ ಏನು ಅಂತ ಗೊತ್ತಾಗ್ಲಾರ್ದಂಥ ವ್ಯವಸ್ಥೆ ಈ ಸರ್ಕಾರಕ್ಕೆ ಆಗ್ಯದ. ಹಾಗಾಗಬಾರ್ದನಾಗೋಸ್ಕರ ಸಾಕಷ್ಟು ಬಾರಿ ಆಂದೋಲನ ಮಾಡ್ತಾಯಿದ್ದೀವಿ ರೈತ ಮುಖಂಡರು, ನಾವೇ ಅಂತಲ್ಲ, ಎಲ್ಲ ರೈತ ಮುಖಂಡರು ಜಿಲ್ಲೆಯಲ್ಲಿ ಈ ವಿಮೆ ಪರಿಹಾರ ಹೋರಾಟ ಮಾಡ್ತಾಯಿದ್ದೀವಿ. ಯಾವೊಬ್ಬ ಶಾಸಕ ಈ ಕಲಬುರಗಿ ಜಿಲ್ಲೆಯ ವಿಧಾನಸಭೆಯ ಯಾವೊಬ್ಬ ಶಾಸಕನು ಕೂಡ ರೈತನ ಬಗ್ಗೆ ಒಂದು ಚೂರು ಚಕಾರಿ ಎತ್ತಿಲ್ಲ. ಅಂದರೆ ಅವರಿಗೆ ರೈತನ ಬಗ್ಗೆ ಕಾಳಜಿ ಇಲ್ಲ ಅಂತಕ್ಕಂಥದ್ದು. ಮತ್ತು ನೋಡಿದರೆ ಎಲ್ಲ ಶಾಸಕರಿಗೆ 100, 200, 200 ಎಕರೆ ಜಮೀನಿದೆ. ಅವ್ರಿಗೆ ಯಾಕೆ ಕಾಳಜಿ ಇಲ್ಲ ಅಂದ್ರೆ ಆ ಜಮೀನಿನ ಬಗ್ಗೆ ಅವರಿಗೇನಿಲ್ಲ, ಹೇಗಾದರೂ ಮಾಡ್ತಾರೆ, ಹೇಗಾದರೂ ಉಣ್ತಾರೆ ಅಂತಕ್ಕಂಥದ್ದು. ಆದರೆ ಅವ್ರಿಗೆ ಸಂಪಾದನೆ ಮಾಡ್ತಕ್ಕಂಥ ವಿಷಯಗಳು ಬೇರೆ ಇರ್ಬೋದೇನಂತ ನಮಗೆ ಅನ್ನಿಸ್ತದೆ ಇವತ್ತಿನ ದಿವಸ. ಹಾಗಾಗಿ ಈ ರೈತನ ಬಗ್ಗೆ ಯಾಕೆ ಕಾಳಜಿ ಇಲ್ಲ ಅಂತಕ್ಕಂಥದ್ದು. ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಸಾಕಷ್ಟು ನಾವು ಮನವರಿಕೆ ಮಾಡಿಕೊಂಡದ್ದು ಕೂಡ, ಅವರು ಕೂಡ ಇವತ್ತಿನ ದಿವಸ ಒಂದು ದಿನ ಆದ್ರೂ ಕೂಡ ರೈತರ ಬಗ್ಗೆ ಇದು ಡಾಟಾ, ನಾನು ವಿಮೆ ಕೊಟ್ಟಿದ್ದೀನಿ, ನಮ್ಮ ದುಡ್ಡು ರೀ, ನೀವು ಕೊಟ್ಟೋದೇನು, ನಿಮ್ಮದು ಕೊಟ್ಟಿಲ್ಲಲ್ಲ, ನಮ್ಮದು ಕೊಡ್ತಾಯಿದ್ದೀರಿ ನೀವು, ನಾವು ಕಟ್ಟಿದ ದುಡ್ಡೇ ಸರಿಯಾದ ರೀತಿಯಲ್ಲಿ ನೀವು ಕೊಡಲಿಲ್ಲಲ್ಲ, ಯಾಕೆ ತಾರತಮ್ಯ ಯಾಕೆ? ಒಂದು ಕಡೆ 60, 70, 80% ಆಗ್ಯದ, ಒಂದು ಕಡೆ 30% ಆಗ್ಯದ, ಒಂದು ಕಡೆ ಏನದ 15, 8, 9 ರೂಪಾಯಿ ಇನ್ಶೂರೆನ್ಸ್ ಕೊಡ್ತೀರಂದ್ರೆ ಯಾವ ಥರ ಲೆಕ್ಕಾಚಾರ ಇದೆ ಅಂತಕ್ಕಂಥ ಪ್ರಶ್ನೆ ನಮಗಿದೆ. ಹಾಗಾಗಿ ನಾವು ಇವತ್ತಿನ ದಿವಸ ಬಹುಶಃ ಹೀಗಾದರೆ ಇವರು ಮನೆಯಲ್ಲ ಅಂತಕ್ಕಂಥದ್ದು ಆಂದೋಲನದ ಮೂಲಕನೂ ಕೇಳಿದೆವು, DC ಆಫೀಸ್ ಮುತ್ತಿಗೆನೂ ಹಾಕಿದೆವು. ಯಾವುದೂ ಕೂಡ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದಾಗ ಜಿಲ್ಲಾಧಿಕಾರಿಗಳು ಪಾಪ ಸರಿಯಾದ ರೀತಿಯಲ್ಲಿ ಹೇಳಿದರು. ಬಹುಶಃ ನಮ್ಮ ಅಧಿಕಾರಿಗಳಲ್ಲಿ ಡಾಟಾ ಸರಿ ಸಿಕ್ಕಿಲ್ಲ ಏನೋ, ಅದು ನಮಗೆ ಸರಿಯಾದ ವ್ಯವಸ್ಥೆಯಲ್ಲಿ ಇದು ಆಗಿಲ್ಲ. ಅದನ್ನೇ ಏನದ 10-15 ದಿವಸಗಳು ಸೇರಿದನ್ನು ಏನೇನು ಮಾಡಬೇಕು ಅಂತ ನೋಡಿಕೊಂಡು ಬರ್ತಕ್ಕಂಥ ದುಡ್ಡು ಏನದ ಇನ್ನೂ ರೈತರಿಗೆ ನಾವು ಕೊಡ್ತೇವೆ ಅಂತಕ್ಕಂಥದ್ದು ಹೇಳಿದರು ಪಾಪ. ಬಹುಶಃ ನನಗನ್ನಿಸಿದ ಮಟ್ಟಿಗೆ ಆ ಡಾಟಾ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಸಿಕ್ಕಿಲ್ಲ, ಆ ಇನ್ಶೂರೆನ್ಸ್ ಬರೋದಿಲ್ಲ. ಇದನ್ನು ಬರೋದಿಲ್ಲ ಅಂದರೆ ಶಾಸಕರದ್ದು ಜವಾಬ್ದಾರಿ ಇದಲ್ಲ ಅಂತಕ್ಕಂಥದ್ದು. ನಾನು ವಿಶೇಷವಾಗಿ MY ಪಾಟೀಲ್ರು ಮತ್ತು BR ಪಾಟೀಲ್ರು ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನೀವು ಹಿರಿಯ ರೈತ ಮುಖಂಡರು, ಹಿರಿಯ ಆಸ್ತಿವಂತರು ಮತ್ತು ಹಿರಿಯ ಶಾಸಕರಾಗಿದ್ರಿ, ನಿಮಗೆ ಈ ರೈತರ ಬಗ್ಗೆ ಕಾಳಜಿ ಇಲ್ಲೇನೋ ಅಂತಕ್ಕಂಥದ್ದು ನನಗನ್ನಿಸ್ತು. ನಿಮ್ಗೆ ಯಾಕೆ ರೈತರ ಬಗ್ಗೆ ಕಾಳಜಿ ಇಲ್ಲ? ನೀವು ಅಂಥದ್ದೇನು ರಾಜಕೀಯ ಮಾಡಬೇಕಲ್ಲಗಿತೀರಿ? ನಿಮ್ಮ ಇನ್ಸ್ಟಿಟ್ಯೂಟು ಬೇರೆ ಬೇರೆ ವಿಚಾರ, ಬೇರೆ ಬೇರೆ ಭಾಗಗಳಲ್ಲಿ ಏನೇನೋ ಬಿಸ್ನೆಸ್ಗಳು ಮಾಡ್ಕೊತ ಹೋಗ್ತೀರೇನೋ ಅಂತಕ್ಕಂಥದ್ದು. ಮತ್ತು ಹೇಳುವಾಗ ದೊಡ್ಡ ಮಾತು ಹೇಳ್ತೀರಿ, ರೈತನ ಬಗ್ಗೆ ಇದೀವಿ, ರೈತನ ಏನೇ ಬಂದರೂ ನಾವಿರ್ತೇವೆ, ನೀವು ಎಲ್ಲಿದ್ದೀರಿ ಸರ್? ಹೋದ ಮಾರ್ಚಿಂದ ಇಲ್ಲಿವರೆಗೂ ನಾವು ಹೋರಾಟ ಮಾಡ್ತಾಯಿದ್ದೀವಿ. ತಾವೆಲ್ಲಿದ್ದೀರಿ ಇವತ್ತಿನ ದಿವಸ? ಯಾವ ಶಾಸಕರು ಇಲ್ಲ. ಒಂದೇ ದಿನ ಜಿಲ್ಲಾಧಿಕಾರಿಗಳಿಗೆ ರೈತನ ಬಗ್ಗೆ ಚರ್ಚೆ ಮಾಡಿದ್ದು ಹೇಳ್ರಿ. ನೀವು ಪತ್ರಕರ್ತರು ಸುಮಾರು ದಿವಸ ಇವತ್ತು 2 ವರ್ಷಗಳ ಕಾಲ ನಮ್ಮ ಜೊತೆಗೆ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ
ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.